ಗಡಿ ಜಿಲ್ಲೆಗಳಲ್ಲಿ ರಣಮಳೆಗೆ ಜನ ಕಂಗೆಟ್ಟು ಹೋಗಿದ್ದಾರೆ. ನಿರಂತರ ಮಳೆಗೆ ಮನೆ ಗೋಡೆಗೆ ಕುಸಿದು ಬಿದ್ದರೆ ಮತ್ತೊಂದು ಕಡೆ ಮನೆಗೆ ನೀರು ನುಗ್ಗಿ ವಸ್ತುಗಳೆಲ್ಲವೂ ನೀರು ಪಾಲಾಗಿದೆ. ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಕಾಡ್ತಿದೆ. ಮನೆ ಗೋಡೆಯೇ ಕುಸಿದು ಬಿದ್ದಿದೆ. ಮನೆಗೆ ಜಲಾವೃತವಾಗಿದೆ. ಗೃಹೋಪಯೋಗಿ ವಸ್ತುಗಳು ತೇಲಾಡ್ತಿದ್ರೆ ದವಸ ಧಾನ್ಯಗಳು ನೀರು ಪಾಲಾಗಿವೆ. ನೀರಿನ ರಭಸಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದೆ. ಈ ಅವಾಂತರಕ್ಕೆ ಕಾರಣವೇ ವರುಣಾರ್ಭಟ. ಉತ್ತರ ಕರ್ನಾಟಕದಲ್ಲಿ ರಣಮಳೆ, ಮನೆಗೋಡೆ ಕುಸಿತ, ದವಸ ಧಾನ್ಯ ನೀರು ಪಾಲು, ನಿವಾಸಿಗಳು ಕಂಗಾಲು. ಮಳೆ ಅಂತಿಂಥ ಮಳೆಯಲ್ಲ, ಭುವಿಯೇ ಬಿರಿಯುವಂಥ ಮಳೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಮನೆಗೋಡೆಯೇ ಕುಸಿದಿದೆ. ಚಿತ್ತಾಪುರ ತಾಲೂಕಿನ ಸುಗೂರ್ ಎನ್ ಗ್ರಾಮದಲ್ಲಿ ಗುರುಸ್ವಾಮಿ ಅನ್ನುವರ ಮನೆಗೋಡೆ ಏಕಾಏಕಿ ಕುಸಿದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಉಜನಿ ಜಲಾಶಯ ಮತ್ತು ಸೊನ್ನಾ ಬ್ಯಾರೇಜ್ನಿಂದ ನೀರು ರಿಲೀಸ್ ಮಾಡಲಾಗಿದೆ. ಹೀಗಾಗಿ ಅಫ್ಜಲ್ಪುರ ತಾಲೂಕಿನ ಹಲವು ಗ್ರಾಮಗಳಿಗೆ ಮುಳುಗಡೆ ಭೀತಿ ಕಾಡ್ತಿದೆ. ನದಿ ತೀರಕ್ಕೆ ತೆರಳದಂತೆ ಡಂಗೂರ ಸಾರೋ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಗ್ರಾಮ ಪಂಚಾಯಿತಿಯ ಕಳಕಳಿಯ ವಿನಂತಿ. ಭೀಮಾ ನದಿ ಹತ್ತಿರ ನೀವು ಮಕ್ಕಳು ಮತ್ತು ಜಾನುವಾರುಗಳು ಹೋಗಬಾರದೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಚಿತ್ತಾಪುರ ತಾಲೂಕಿನ ಸನ್ನತಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. 106 ಎಕರೆ ಪ್ರದೇಶದಲ್ಲಿ ತೆನೆ ಕಟ್ಟೋ ಹಂತಕ್ಕೆ ಬಂದಿದ್ದ ಭತ್ತದ ಬೆಳೆ ಜಲಾವೃತವಾಗಿದೆ. ದೇಗುಲಗಳು ಮುಳುಗಡೆಯಾಗಿವೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ಮನೆಗಳು ಜಲಾವೃತಗೊಂಡಿವೆ. ಅರ್ಜುನಗಿ ಬಿಕೆ ಗ್ರಾಮದ ತೋಟದ ವಸತಿ ಮನೆಗಳಿಗೆ ನೀರು ನುಗ್ಗಿ ವಸ್ತುಗಳೆಲ್ಲ ತೇಲಾಡ್ತಿದ್ರೆ ದವಸ ಧಾನ್ಯಗಳು ನೀರು ಪಾಲಾಗಿವೆ. ಸಂತ್ರಸ್ತರಿಗೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆಶ್ರಯ ನೀಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ನದಿ ತೀರದ ಜಮೀನುಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ಜಲಾವೃತಗೊಂಡಿದೆ. ಮಳೆಯ ಬರಕ್ಕೆ ರಾಯಚೂರು ಜಿಲ್ಲೆಯ ಸಿಂಗನೂರು ನಗರದಲ್ಲಿ ರಸ್ತೆಗಳು ನದಿಯಂತಾಗಿದ್ದು, ಬೈಕ್ಗಳು ಮುಳುಗುವಷ್ಟು ನೀರು ನಿಂತು ಸವಾರರು ಹೈರಾಣಾದರು. ಬ್ಯೂರೋ ರಿಪೋರ್ಟ್, TV9.